ನೀವೆಲ್ಲರೂ ಶಿವಂ ವಾಸ್ತು ವಿಭಾಗದಲ್ಲಿ ಗುರುಜಿ ಏನ್ ಹೇಳ್ತಾರೆ ಕೇಳೋಕೆ ಬಹಳ ಕಾತರರಾಗಿ ಕಾಯ್ತಿದ್ದೀರಾ ಅಂತ ಗೊತ್ತು. ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಗುರುಜಿ, ನೀವು ಶುಕ್ರವಾರದ ನಮ್ಮ ಒಂದು ಎಪಿಸೋಡ್ ಅಲ್ಲಿ ಹೇಳ್ತಾ ಇದ್ರಿ, ಸ್ವಂತ ಮನೆಯವ್ರು ಇರೋರೆಲ್ಲ ಏನ್ ಮಾಡ್ಬೇಕು, ಮೊಳೆಯನ್ನ ಎಲ್ಲಿ ಹೊಡಿಬೇಕು ಅಂದ್ರೆ ಹೋಮದಲ್ಲಿ ನಾವು ಹಾಕ್ಬಿಟ್ಟು ತೆಗೆದುಕೊಂಡಿರ್ಬೇಕು ಅಂತ ಹೇಳಿದ್ರಿ. ಹಾಗೆ ಬಾಡಿಗೆ ಮನೆಯಲ್ಲಿ ಇರೋರು ಕೂಡ ಬೇಜಾರು ಮಾಡ್ಕೋಬೇಡಿ, ನೀವೇನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ಅಂತಿದ್ರಿ, ಹೇಳ್ತೀರಾ ಇವಾಗ? ವೀಕ್ಷಕರೇ, ಇವತ್ತಿನ ಆ ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಅಯ್ಯೋ, ಸುಮ್ಮನೆ ಹೇಳಿದ್ರೆ ಸಾಕಾ, ಪರಮೇಶ್ವರನ್ ಸ್ವಾಗತಿಸ್ಬಿಡೋಣ ಬನ್ನಿ. ಶಿವ ಪರಮಾತ್ಮ ಬಂದೇ ಬಿಟ್ಟಿಯೇನೋ, ಬಹಳ ಸಂತೋಷ. ಈಗ ಆ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಶಿವಂ ವಾಸ್ತು ಅನ್ನೋದರಲ್ಲಿ ವಿಚಾರವನ್ನು ಮಾತಾಡ್ತಾ ಇದ್ವಿ. ಈ ಸೋಮವಾರದಲ್ಲಿ ನಾವು ಮಾತಾಡಬೇಕಾದ್ರೂ ನೀರಿನ ಬಗ್ಗೆ. ನೀರು ಎಲ್ಲೆಲ್ಲಿರುತ್ತೆ, ನೀರು ಎಲ್ಲೆಲ್ಲಿ ಉಕ್ಕತ್ತೆ, ನೀರಿನಲ್ಲಿ ಆಗತಕ್ಕಂಥ ಅನಾಹುತಗಳು ಏನೇನೋ ಅನ್ನೋದು ಬಹಳ ಮುಖ್ಯ. ಇದರಲ್ಲಿ ಯಾಕೆ ಅಂತ ಕೇಳ್ತಾ ಇದ್ದೀರಾ? ನೀವೆಲ್ಲ ಏನು ಕಷ್ಟಪಡ್ತಾ ಇದ್ದೀರಾ? ಮಳೆಗಳೇನೋ ಸ್ವಂತ ಮನೆ ಇದ್ದವ್ರಿಗೆ ಮಾಡಿದ್ವಿ, ಬಾಡಿಗೆ ಮಧ್ಯೆಯವ್ರಿಗೇನು ನೀರು ಬಹಳ ಮುಖ್ಯ. ಅದಕ್ಕೆ ಆ ನೀರಿನಿಂದನೇ ಪರಿಹಾರ ಸಿಗುತ್ತೆ ಪ್ರತಿದಿನ, ಪ್ರತಿ ಕ್ಷಣ, ಪ್ರತ್ಯೇಕವಾಗಿ. ಇದು ಹೇಗೆ ಅಂತೀರಾ? ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ. ಈ ಪರೀಕ್ಷೆಯನ್ನು ಮಾಡ್ಕೊಳ್ತಕ್ಕಂಥ ನೀವು ಪ್ರತಿಯೊಬ್ಬರು ಆ ನೀರಿನಿಂದನೇ ಪರಿಹಾರ ತಗೋಬೋದು. ನೀವು ಅಕಸ್ಮಾತ್ ಬಾಡಿಗೆ ಮನೆಯವರಾದರೆ ಖಂಡಿತವಾಗ್ಲೂ ಮನೆಯಲ್ಲಿ ಶೇಖರಣೆ ಮಾಡಬೇಕಾದ್ದು ನೀರು ಬಹಳ ಮುಖ್ಯ. ಏನಾ ನೀರು ಅಂದರೆ, ಎಲ್ಲಾದರೂ ನದಿಗೆ ಹೋಗ್ತೀರಾ, ನೀರನ್ನು ತೊಗೊಂಬನ್ನಿ. ಎಲ್ಲಾದರೂ ಒಂದು ಸಮುದ್ರಕ್ಕೆ ಹೋಗ್ತೀರಾ, ನೀರನ್ನು ತನ್ನಿ. ಒಂದು ಬಾಟಲ್ ತನ್ನಿ, ನಿಮ್ಮ ತಾತನ ಮನೆ ಗಂಟೇನೂ ಹೋಗಲ್ಲ. ತೊಗೊಂಬಂದಿರ್ತಕ್ಕಂಥ ಬಾಟಲ್ನ ಯಾವುದೋ ನೀರು ಅಂತ ಹೇಳಿ ಕುಡಿದ್ಗಿಡ್ಬಿಟ್ಟಿರ. ಸಮುದ್ರ ನೀರು ತಂದಾಗ ನದಿ ನೀರು ತಂದರೆ ಕುಡಿಬಹುದು, ಸಮುದ್ರ ನೀರು ಅಂದರೆ ಏನು ಮಾಡ್ತೀರಾ? ಹಾಗೆ ಆ ನೀರಿನ ಜೊತೆ ಯಾರಾದರೂ ಮರ್ತು ಗಂಜಲ ತಂದುಬಿಟ್ಟಾಗ ಏನು ಗತಿ? ಅಬ್ಬಾ, ಭಗವಂತನೇ ಬಲ್ಲ. ಅದಕ್ಕೋಸ್ಕರ ಆರೋಗ್ಯಕ್ಕೆ ಒಳ್ಳೇದಿರಲಿ ಪರವಾಗಿಲ್ಲ, ಆದರೂ ಸಹ ಹೇಳ್ತಾ ಇದ್ದೀನಿ, ಆ ನೀರನ್ನು ತರಬೇಕು. ಶುಚಿರ್ಭೂತವಾಗಿರ್ತಕ್ಕಂಥ ಇದನ್ನು ಒಂದು ಬಕೆಟಲ್ಲಿ ನೀರು ಹಾಕಿ, ಜ್ಞಾಪಕ ಇಟ್ಕೊಳ್ಳಿ, ಸಮುದ್ರದ ನೀರು, ನದಿ ನೀರು, ಯಾವುದೋ ಒಂದು ಕೆರೆ ನೀರು. ಆ ಕೆರೆ ಅಂದರೆ ಯಾವುದೋ ಒಂದು ಕೆರೆ ಕರೆಕ್ಟೇ ತರಬೇಡಿ, ಒಳ್ಳೆ ದೇವಸ್ಥಾನ ನೀರು ಮುಳುಗಿರತಕ್ಕಂಥ ವಿಚಾರದಲ್ಲಿರ್ತಕ್ಕಂಥ ಕೆರೆ, ಹಳೇ ಕೆರೆ ಕೋಡಿ ಹರಿತಾ ಇರತಕ್ಕಂಥ ದೇವಾಲಯದ ಪಕ್ಕದಲ್ಲಿರ್ತಕ್ಕಂಥ ಕೆರೆ, ಅಂಥ ನೀರುಗಳನ್ನು, ಶುಚಿರ್ಭೂತವಾಗಿರ್ತಕ್ಕಂಥದ್ದು, ಮಹಾನ್ವಿತವಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ವಿಚಾರ, ಅಂಥ ಒಂದು ಕೆರೆ. ಇದರಲ್ಲಿ ಯಾವುದೇ ಒಂದು ನೀರನ್ನು ತೊಗೊಂಬರ್ಬೇಕು, ಅದನ್ನು ಒಂದು ಬಕೆಟಲ್ಲಿ ಹಾಕಬೇಕು. ಮನೆಯೊಳಗೆ ಬಕೆಟಿಂದ ಹಾಕಿ ಹೊರಭಾಗದ ತಂದಾಗ ಸ್ವಲ್ಪ ಮಟ್ಟಕ್ಕೆ ಹಾಕಿರ್ತಕ್ಕಂಥ ನೀರಿಗೆ ಬೆರೆಸಬೇಕಾಗಿದ್ದೇನೋ ಗಂಜಳ. ಆ ಗಂಜಳ ಸ್ವಲ್ಪ ಸೆಗಣಿ, ಏನು ಹೇಳಿ, ಇಷ್ಟೇ ಸೆಗಣಿ, ಜಾಸ್ತಿ ಅಲ್ಲ. ಆ ಸೆಗಣಿ ಏನಾದರೂ ಕೆಲವರು ಏನು ಮಾಡ್ತಾರೆ, ಇರಲಿ ಬಿಡೆ ಫಸ್ಟ್ ಕ್ಲಾಸಾಗಿ ಆಗಲಿ ಹಿಂಗೆ ಎತ್ತಿ ಹಾಕ್ಬಿಟ್ರೆ ಕೋಪ್ ಗೀಪಕ್ಕೆ. ಯಾಕೆಂದರೆ ಎಲ್ಲಿ ಹಾಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಹೇಳೋಕ್ಕೆ ಮೊದಲೇ ನೀವು ಅಷ್ಟೊಂದು ಹಾಕ್ಬಿಟ್ರೆ ಅಷ್ಟೇ, ಆಮೇಲೆ ತಿರುಗಿ ಚೆಲ್ಬಿಟ್ಟು ಬೇರೆ ತರಬೇಕು. ಅದಕ್ಕೆ ಸ್ವಲ್ಪ ಮಟ್ಟಕ್ಕೆ ಹಾಕಬೇಕು. ಕಲರ್ ಕಂಡ್ರೆ ಸಾಕು. ಆ ಸೆಗಣಿ ಅಂದರೆ ಗೋಮಯ. ಹಸು ನೋಡಿ, ಗುರು ಅಲ್ವಾ? ನಾನು ನಿಮ್ಮ ಮೊದಲಿಂದ ಹೇಳ್ತಾ ಇದ್ದೆ, ಗುರುದೋಷಕ್ಕೆ ಪರಿಹಾರ ಗೋವೇ, ಗುರುದೋಷಕ್ಕೆ ಪರಿಹಾರ ಬ್ರಾಹ್ಮಣನೇ, ಗುರುದೋಷಕ್ಕೆ ಪರಿಹಾರ ಸಾಕ್ಷಾತ್ ಗುರುಗಳೇ. ಅದಕ್ಕೋಸ್ಕರ ನಾವು ಆ ಹಸುವನ್ನು ಭಾಳ ಚೆನ್ನಾಗಿ ಪರಿಗಣಿಸಿ, ವಿಶೇಷವಾಗಿ ಆ ಗೋಮಯ, ಗೋಮೂತ್ರ ಎರಡು ತಂದು ಇದರೊಳಗೆ ಹಾಕಬೇಕು. ಗೋಮೂತ್ರ ಮಾತ್ರ 2 ಸಲ ಹುಯ್ದಿರ್ಬೇಕು ಅಚ್ಚು. ಏನು ಅಂದರೆ, ಬೆಳಗ್ಗೆ ಹುಯ್ದಿರುತ್ತೆ ಹಸು, ಅರ್ಧ ತೊಗೊಳ್ಳಿ ಸಾಕು. ಸಾಯಂಕಾಲ ಇನ್ನು ಸ್ವಲ್ಪ ಹೋಗುತ್ತೆ, ಆವಾಗ ಮತ್ತೆ ತೊಗೋಬೇಕು. ಬಿಸಿಯಾಗಿ 2 ಸಲ ತೊಗೋಬೇಕು. ಕೆಂದರೆ 1 ಸಲ ಮಾತ್ರ ತೊಗೊಂಡ್ರೆ ಪ್ರಯೋಜನ ಇಲ್ಲ. 2 ಸಲ, ಒಂದು ಗೋವು ಅಂದರೆ ಸೂರ್ಯ ಅಸ್ತವಾಗಕ್ಕೆ ಮೊದಲು, ಸೂರ್ಯ ಅಸ್ತವಾದ ನಂತರ ಅಂತ. ಅಂದರೆ ನೋಡಿ, ಹಿಂದಿನ ದಿವಸ ಅಸ್ತವಾಗೋದ ಮೇಲೆ ಬೆಳಗಿನ ಜಾವ ಹೋದ ತಕ್ಷಣ ಫ್ರೆಶ್ ಆಗಿ ಏನಾಗ್ಬಿಡುತ್ತೆ, ನಾನಿವಾಗ ಟಿ ವಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾಗ ಗೋಮಯಕ್ಕೆ ಕ್ಯೂ ಆಗಿಬಿಡುತ್ತೆ. ಬರೋ ಹಸು ಹಿಂದೆನೇ ಹೋಗ್ತಾರೆ ಬರಲಿ ಅಂತ. ಹಾಗೆಲ್ಲ ಹೋಗ್ಬಿಟ್ರೆ ಹಾಗೂ ಆಗಿತ್ತು ಒಂದ್ಸಲಿ. ಪಾಪ ಊರಲ್ಲಿ ಏನು ಮಾಡೋದು ಗುರುಗಳೇ, ಎಲ್ಲರೂ ಹಿಡ್ಕೊಂಡು ಹೋಗ್ಬಿಟ್ರು, ನಂಗೆ ಸಿಗಲೇ ಇಲ್ಲ ಅಂದರು ಯಾರೋ ಅಮ್ಮ. ಹಾಗೆ ಪರಿವರ್ತನೆ ಅನ್ನೋದಕ್ಕೆ ಜೀವನ ಒಂದೊಂದ್ಸಲಿ ಹಾಸ್ಯಾಸ್ಪದವೇ ಇರ್ಬೋದು, ಆದರೆ ನಿಜ ಸ್ಥಿತಿ ಪರಿಸ್ಥಿತಿ ಎಲ್ಲವೂ ಸತ್ಯವೇ. ಅದಕ್ಕೆ ನೀವೇನು ಮಾಡಬೇಕು, ಬೇರೆ ಬೇರೆ ಹಸುಗೆ ಬೇರೆ ಬೇರೆ ದಿವಸಗಳು ಉಪಯೋಗಿಸ್ಕೊಳ್ಳಿ. ನಿಮಗೇನು ಅರ್ಜೆಂಟಾಗಿ ಇವತ್ತೇ ಹೋಗಬೇಕು ಅಂತೇನಿಲ್ಲ, ಒಟ್ಟಿಗೆ ಹೋಗ್ಬಿಡ್ಬೇಡಿ. ಆ ನಿಜವಾದ ಹಸುವನ್ನು ಬೆಳಗಿನ ಜಾವ ಸ್ಮರಣೆ ಮಾಡ್ಕೋಬೇಕು. ಪ್ರಾತಃ ಸ್ಮರಾಮಿ ಲಲಿತಾ, ಆ ಲಲಿತಾ ಸ್ಮರಣಾಮೀನ್ ಮಾಡ್ಕೋಬೇಕು. ಯಾವತ್ತೂ ಗೋವು ಹಸುವನ್ನು ಮೂತ್ರ ವಿಸರ್ಜನೆ ಮಾಡಿದಾಗ ಆ ಮೂತ್ರ, ಆ ಮಲಮೂತ್ರಗಳನ್ನು ವಿಶೇಷವಾಗಿ ತೊಗೊಂಡಾಗ, ಹಸುವುದು ತೊಗೊಂಡಾಗ ಭಾಳ ಚೆನ್ನಾಗಿ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು, ಫಸ್ಟ್ ಪೂಜೆ ಮಾಡಬೇಕು. ಸುಮ್ಮನೆ ಹಿಡ್ಕೊಂಬಂದ್ಬಿಡೋದಲ್ಲ, ಅವ್ನಿಗೆ ಯಾತೋ ಅವ್ನಿಗೆ ಹೇಳ್ಬಿಟ್ಟು ಹಾಲಿನವನಿಗೆ ತಂದುಬಿಡ್ರಿ ಗೋಮೂತ್ರ ಅಂತ ಹೇಳೋದಲ್ಲ. ಹಾಗೆಲ್ಲ ಹೇಳಿದ್ರೆ ಪ್ರಯೋಜನ ಇಲ್ಲ. ಸ್ವತಃ ನೀವೇ ಹೋಗಬೇಕು. ಇದೇ ದೊಡ್ಡ ಪರಿಹಾರ. ಆ ಮಳೆಗಿಂತ ಭಾಳ ದೊಡ್ಡ ಪರಿಹಾರ ಇದು. ಅದಕ್ಕೆ ಹೋಗಬೇಕು,
ಹಿಡ್ಕೊಂಡು ಫ್ರೆಶ್ ಆಗಿ ಬರಬೇಕು. ಆಗ ಸ್ಮರಣೆ ಮಾಡ್ಕೊಂಡಾಗ ಅರ್ಶಿನ ಕುಂಕುಮ ಹೂ ಇಟ್ಟು ಬಾಲ ನಮಸ್ಕಾರ ಮಾಡಿ 3 ಪ್ರದಕ್ಷಿಣೆ ಹಾಕಿ ಅದು ಆವಾಗ ವಿಶೇಷವಾಗಿ ಗೋಮೂತ್ರ ವಿಸರ್ಜನೆ ಮಾಡುತ್ತೆ. ಆ ಸಮಯಕ್ಕೆ ನೋಡ್ಬೇಕು, ನೀವು ಪೂಜೆ ಮಾಡ್ತಿದ್ದ ಹಾಗೆ ನಿಜವಾಗ್ಲೂ ಫಲ ಕೊಡತ್ತೆ ಅಂತಾದರೆ ನೀವು ಆ ಪೂಜೆ ಮಾಡೋ ಸಮಯ ಕರೆಕ್ಟಾಗಿ ಹಾಕತ್ತೆ. ಇಲ್ದರೆ ಹಾಕಿ ರೆಡಿ ಇದ್ಬಿಟ್ರೆ ಇಲ್ಲ ಹಾಕೋದೇ ಇಲ್ಲ, ಕಾಯ್ತಾ ಕೂತ್ಕೋಬೇಕು, ಹೀಗೆ ಕೂತ್ಕೋಬೇಕು. ಹಾಗಾಗಬಾರ್ದು. ಅದಕ್ಕೆ ತೊಗೊಂಡು ಬಂದ್ಬಿಟ್ಟು ಮಧ್ಯಾಹ್ನದ ಮೇಲೆ ತಿರುಗಿ ಸಾಯಂಕಾಲಕ್ಕೆ ಹೋಗಬೇಕು. ಗೋಲಕ್ಷ್ಮಿ ಪೂಜೆ ಬೆಳಗ್ಗೆ ಎದ್ದು ಸ್ಮರಣೆ ಮಾಡ್ಕೋ, ಲಲಿತಾದೇವಿ ಸ್ಮರಣೆ ಮಾಡ್ಕೋ, ಸಾಯಂಕಾಲ ಸ್ಮರಣೆ ಮಾಡ್ಕೊಂಡಾಗ ಸಾಕ್ಷಾತ್ ಲಕ್ಷ್ಮೀ ಸ್ಮರಣೆ ಮಾಡ್ಕೋ. ಆ ಗೋಳಿ ಧೂಳಿಗೆ ಹೋಗಬೇಕು. ಸೂರ್ಯ ಮುಳುಗಿರಬಾರ್ದು, ಹೇಳಿದ್ದೀನಿ ಜ್ಞಾಪಕ ಇರಲಿ. ಸೂರ್ಯ ಮುಳುಗಕ್ಕೆ ಮೊದಲು ಹಿಡ್ಕೊಂಬಂದ್ಬೇಕು. ಸೂರ್ಯ ಮುಳುಗಕ್ಕೆ ಮೊದಲು ಇಟ್ಕೊಂಡ್ಬಂದ್ಬಿಟ್ರೆ ಎರಡೂ ಮೂತ್ರನ ಒಂದು ಬಾಟ್ಲಲ್ಲಿ ಹಾಕಿರ್ತಕ್ಕಂಥ ಗಂಜಳವನ್ನು ಸ್ಪಷ್ಟೀಕರಣ ಪಡಿಸ್ತಾ ಇದ್ದೀನಿ. ಇಷ್ಟು ಸ್ಪಷ್ಟವಾಗಿ ಯಾವ ನನ್ನ ಮಗನೂ ಹೇಳಲ್ಲ. ಅಷ್ಟು ಚೆನ್ನಾಗಿರ್ತಕ್ಕಂಥದ್ದನ್ನ ಒಳಭಾಗದಲ್ಲಿ ಹಾಕಿ ಬಕೆಟಲ್ಲಿ ಅಲ್ಲಿರ್ತಕ್ಕಂಥ ಗೋಮಯನ ಸ್ವಲ್ಪ ಮಟ್ಟಿಗೆ ಹಾಕಬೇಕು. ಈ ಗೋಮಯ ಜೊತೆ ಏನು ಮಾಡಬೇಕು, ಮೃತ್ಯುಂಜಯ, ಮೃತ್ಯುನ ಯಾರು, ಯಮಧರ್ಮರಾಜ, ಧರ್ಮ ದೇವತೆ ಆಗಿರ್ತಕ್ಕಂಥವ್ನು ಯಮಧರ್ಮರಾಜ. ಅದಕ್ಕೆ ಎಮ್ಮೆ ಗೋಮಯವೂ ತಗೊಬರ್ಬೇಕು. ಜ್ಞಾಪಕ ಇಟ್ಕೊಳ್ಳಿ, ಎಮ್ಮೆ ಗೋಮಯವೂ ತಗೊಬರ್ಬೇಕು. ಸ್ವಲ್ಪ ಮಟ್ಟಿಗೆ ಹಸುದು, ಸ್ವಲ್ಪ ಮಟ್ಟಿಗೆ ಎಮ್ಮೆದು, ಎರಡೂ ಸೇರಿಸಿ ಸ್ವಲ್ಪ ಮಟ್ಟಿಗೆ ಕಲಸಿ. ಜಾಸ್ತಿ ಹಾಕಬೇಡಿ, ಹಾಕಿದ್ರೆ ಜಾಸ್ತಿ ಎಲ್ಲ ವಾಸನೆ ಮನೆಯೆಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಹಾಕ್ಬಿಟ್ಟು ಎಲ್ಲೆಲ್ಲಿ ಮೂಲೆಗಳಿದೆ, ನಿಮ್ಮ ಮನೆ ಒಳಗೆ ಮೂಲೆ ಇರುತ್ತೆ, ಜಾಯಿಂಟು, ಹೀಗೆ ಹೀಗೆ ಕೋಣಗಳು, ಆ ಕೋಣಗಳಿಗೆ ಪ್ರತಿಯೊಂದು ಬಾಡಿಗೆ ಮನೆ ಇರ್ಬೋದು, ಅದನ್ನು ಹಾಕಿ. ನೀವು ಕೆಲವರು ಅನ್ಕೊತಾರೆ, ಅಯ್ಯೋ ಮನೆಯೆಲ್ಲ ವಾಸನೆ, ಏನು ಹೊಡೆಯಲ್ಲ. ಯಾವನು ಹೇಳ್ದವನು? ಒಂದು ದಿವಸ ಹೊಡಿಬೋದು ಅಷ್ಟೇ ವಾಸನೆ. 2ನೇ ದಿವಸಕ್ಕೆ ನಾನು ಹೇಳ್ತಕ್ಕಂಥ ವಿಧಿವಿಧಾನ ನೀವು ಮಾಡಿದ್ಮೇಲೆ ನಿಜವಾಗ್ಲೂ ನಿಮ್ಮಲ್ಲಿ ದೋಷ ಜಾಸ್ತಿ ಇದ್ದರೆ ಖಂಡಿತವಾಗ್ಲೂ ವಾಸನೆ ಹೊಡುತ್ತೆ. ಅರ್ಥ ಆಯ್ತಾ? ಇಲ್ದರೆ ಎಲ್ಲರೂ ಕೆಲವರು ಹಸುಗಳು ಈ ಪೇಪರ್ ಹಾಯ್ಕೊಂಡು ತಿನ್ನಕ್ಕೆ ಕಳಿಸಿರ್ತಾರೆ, ಎಲ್ಲಂದ್ರೆ ಅಲ್ಲಿ ಮೋರಿಲ್ ತಿನ್ನಕ್ಕೆ ಕಳಿಸಿರ್ತಾರೆ. ಅಂಥದ್ದು ಮಾತ್ರ ಹಸುಗಳು ಈ ರೀತಿ ಮೂತ್ರ ವಿಸರ್ಜನೆ ಮಾಡಿರೋದಾಗಲಿ ಗೋಮಯ ವಾಸನೆ ಹೊಡೆಯುತ್ತೆ. ನಿಜವಾಗ್ಲೂ ಒಳ್ಳೆ ಹುಲ್ಲು ಹಾಕಿ. ಅದಕ್ಕೆ ನಾನು ಹೇಳೋದು, ಅಟ್ಲೀಸ್ಟ್ ಅವ್ರುಗಳಾದ್ರೂ ಹಾಕಲ್ಲ, ನೀವುಗಳಾದ್ರೂ ಇರೋ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಹಸುಗಳಿಗೆ ಹಾಕಿದ್ರೆ ಲಕ್ಷಣವಾಗಿರುತ್ತೆ. ಬೆಳೀಲಿ ನಮ್ಮ ಭಾರತ ದೇಶದ ಹಸುಗಳೆಲ್ಲ ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಗೋ ರಕ್ಷಣೆ ಭಾಳ ಮುಖ್ಯ. ಅರ್ಥ ಆಯ್ತಾ? ಅಂತ ಕಾಮಧೇನು ಜಗನ್ಮಾತೆ ಇನ್ಯಾರೂ ಇಲ್ಲ, ಅಪೇಕ್ಷೆ ಇಲ್ಲದೆ ಎಲ್ಲವನ್ನೂ ಕೊಡ್ತಾಳೆ ಅವಳು. ಹಾಲು ಕೊಡ್ತಾಳೆ, ಮೊಸರು ಕೊಡ್ತಾಳೆ, ತುಪ್ಪ ಆಗತ್ತೆ, ಜೇನುತುಪ್ಪ ಸ್ವರೂಪವಾಗಿರ್ತಕ್ಕಂಥ ಪರಿಪೂರ್ಣ ಅನುಗ್ರಹ ಸಿಗತ್ತೆ. ಏನಂತೀರಾ ಅಲ್ವಾ? ಅದಕ್ಕೆ ಅಂಥ ಒಂದು ಅನುಗ್ರಹ ನಮಗೆ ಸಿಗಬೇಕು ಅಂತ ಆ ಗೋಲಕ್ಷ್ಮಿನ ಸ್ಮರಣೆ ಮಾಡಿಕೊಂಡು ಮನೆ ಸುತ್ತಲೂ ನಾವುಗಳು ಹಾಕಬೇಕಾದ ವಿಧಿವಿಧಾನಕ್ಕಿಂತ ಮನೆ ಒಳಗಡೆ ಹೀಗೆ ಮೂಲೆಗಳಲ್ಲಿ ಹಾಕಬೇಕು. ಇದನ್ನು ತೊಗೊಂಡು ಹಾಕಬೇಕಾದ್ರೆ ಬೇವಿನ ಎಲೆ, ಮಾವಿನ ಎಲೆ ಎರಡು ಅದ್ಕೊಳ್ಳಿ, ಹೀಗನ್ನಿ ಎಲ್ಲವನ್ನೂ ಹಾಕಬೇಕು. ಆ ಮೂಲೆಗೆ ಹಾಕ್ಬಿಟ್ಟು ಬರಬೇಕು. ಪ್ರತಿಯೊಂದು ಮೂಲೆನೂ ಬಿಡಬಾರ್ದು. ಇದೇನಂದರೆ ವೈಜ್ಞಾನಿಕವಾಗಿ ಏನಾಗುತ್ತೆ, ಯಾವತ್ತು ಅದನ್ನು ವಿಸರ್ಜನೆ ಮಾಡ್ತೀರಾ, ಜಿರಳೆ, ಹಲ್ಲಿ, ಯಾವುದೇ ಕಾರಣಕ್ಕೂ ಜೇಡ್ರ ಬಳೆ ಕೂಡ ಕಟ್ಟಲ್ಲ ಆ ಮನೇಲಿ, ಖಂಡಿತ ಕಟ್ಟಲ್ಲ. ಇದನ್ನು ನೀವು ಮಾಡ್ತಕ್ಕಂಥ ವಿಧಿವಿಧಾನ ಅಮಾವಾಸ್ಯೆ ಪೌರ್ಣಮಿ ಪ್ರತಿ ಸರಿ ಮಾಡಬೇಕು. ಈ ಥರ ಮಾಡ್ಕೊಂಡು ಹೋಗಬೇಕು. ರಕ್ಷಣೆ ಹೇಗಿರುತ್ತೆ ಅಂದರೆ, ಅಮಾವಾಸ್ಯೆಗೆ ಮಾಡಿರೋದು ಪೌರ್ಣಮಿವರೆಗೂ ಶಕ್ತಿ ಕೊಡುತ್ತಂತ 15 ದಿವಸ, ಪೌರ್ಣಮಿಗೆ ಮಾಡಿರೋದು 15 ದಿವಸ ಶಕ್ತಿ ಕೊಡುತ್ತೆ. ಅಂದರೆ ಈ ಮಳೆಗಳು ಹಾಕಿರೋದು ಒಂದೇ ಸಲ ಲೈಫಲ್ಲಿ, ಅದಕ್ಕೆ ಮತ್ತೆ ಆಕ್ಟಿವೇಶನ್ ಇಲ್ಲ. ಆದರೆ ನೀವು ಇದನ್ನು ಮಾಡ್ತಾ ಇದ್ದಾಗ ಏನು ಶಕ್ತಿ ಅಂತೀರ. ಅದನ್ನು ಹಾಕಿ ಆ ಬೇವಿನ ಎಲೆ ಮತ್ತು ಮಾವಿನ ಎಲೆ ಎರಡು ಒಟ್ಟಿಗಿರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಮಾವಿನ ಎಲೆಯಲ್ಲಿ ಸಾಕ್ಷಾತ್ ಗೌರಿ ಅಂದರೆ ದುರ್ಗೆ ವಾಸವಾಗಿರ್ತಾಳೆ, ಬೇವಿನ ಎಲೆ ಸಾಕ್ಷಾತ್ ಲಕ್ಷ್ಮಿ ವಾಸವಾಗಿರ್ತಾಳೆ. ಈ ಎರಡೂ ಗ್ರಾಮ ದೇವತೆಗೆ ತುಂಬ ಇಷ್ಟವಾಗಿದ್ದು. ಅದಕ್ಕೆ ಮಾವು ಬೇವು ಅಂತ ಹೇಳ್ತೀವಲ್ಲ, ಹಾಗೆ ಆ ಪ್ರೋಕ್ಷಣೆಯನ್ನು ಮಾಡಬೇಕು. ಸುತ್ತಲೂ ಪ್ರೋಕ್ಷಣೆ ಮಾಡಿ ಆ ಮೂಲೆಗೆ ಮಾಡಿರ್ತಕ್ಕಂಥ ಪ್ರೋಕ್ಷಣೆ ನಂತರ ಸಾಂಬ್ರಾಣಿಯನ್ನು ಇಡೀ ಮನೆ ತೆಗೆದು ಹಾಕ್ಬಿಟ್ಟು ಬಾಗಿಲು, ಕಿಟಕಿ, ಬೀರು ಹಿಂದೆ ಒಂದು ಕಿಟಕಿ ಇರುತ್ತೆ, ಮುಚ್ಚಿಬಿಟ್ಟಿರುತ್ತೆ, ತೆಗಿಯೋಕ್ಕಾಗಲ್ಲ ರೀ, ಕಟನ್ ಹಾಕ್ಬಿಟ್ಟಿದ್ದೀವಿ, ಅದೆಲ್ಲ ಬೇಕಾಗಿಲ್ಲ, ಜರುಗಿಸಿ ಬೀರುನ ಈ ಕಡೆ ತೆಗೀರಿ ಕಿಟಕಿ ಫಸ್ಟು. ಯಾವ ಕಿಟಕಿಗಳು ಸರಿಯಾಗಿ 24 ಗಂಟೆ ಮುಚ್ಚಿದೆಯೋ ಅದೆಲ್ಲ ತೆಗಿಬೇಕು. ಯಾವ ಬಾಗಿಲು ಪ್ರತ್ಯೇಕವಾಗಿ ಮುಚ್ಚೇ ಬಿಟ್ಟಿದ್ದೀರೋ, ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅನ್ನೋದು, ಅದನ್ನು ಕೂಡ ತೆಗಿಬೇಕು. ಪ್ರತಿಯೊಂದು ಚಿಲ್ಕ, ಬಾಗಿಲು ಎಲ್ಲ ಉಪಯೋಗಿಸ್ಬೇಕು. ಎಲ್ಲ ಸಾಂಬ್ರಾಣಿ ಹಾಕಿದ ನಂತರ ಇದನ್ನು ಅಮಾವಾಸ್ಯೆ ಮಾಡಿದ ಮೇಲೆ ನಿಮ್ಮ ಮನೇಲಿರ್ತಕ್ಕಂಥ ದೊಡ್ಡ ಬೊಂಬೆಗಳು ಏನಿದೆಯೋ ತೆಗೆದು ಫಸ್ಟ್ ಹೊರಗಡೆ ಇಟ್ಬಿಡಿ. ಅಂದ್ರೇನೋ ದೊಡ್ಡ ಬೊಂಬೆಗಳು ಅಂದ್ರೇನೋ, ಯಾವ ಕಾಲಕ್ಕೂ ಹಳೇ ಬಟ್ಟೆಗಳು, ದೊಡ್ಡ ಬೊಂಬೆಗಳು ಅಂದರೆ ಮಕ್ಕಳು ಕೊಟ್ಟಿರ್ತಕ್ಕಂಥ ದೊಡ್ಡ ಬೊಂಬೆಗಳು, ಉಪಯೋಗಿಸದೇ ಇರ್ತಕ್ಕಂಥ ಸುಮ್ಮನೆ ಶೋಗಿ ಇಟ್ಕೊಂಡಿರ್ತೀರ. ದೊಡ್ಡ ವಿಗ್ರಹದ ದೇವರುಗಳು, ಅದನ್ನೆಲ್ಲ ಯಾವುದಾದ್ರು ಬೇಕಾಗದೇ ಇರತಕ್ಕಂಥ ಪೇಪರು, ಪ್ಲಾಸ್ಟಿಕ್ಕು, ಅವತ್ತಿಂದಾನೇ ಹೇಳ್ತಾ ಇದ್ದೀನಿ, ದಿನ ಉಪಯೋಗಿಸೋದಂತಾದರೆ ಮಾತ್ರ ಮನೆ ಇಟ್ಕೊಳ್ಳಿ. ಕೆಲವರೆಲ್ಲ ಪ್ಲಾಸ್ಟಿಕ್ ಕವರ್ ಇರಲಿ, ಭಾಳ ಚೆನ್ನಾಗಿದೆ ಕವರ್ ಇರಲಿ, ಫಸ್ಟ್ ಕ್ಲಾಸ್ ಇದು ಇರಲಿ, ಎಷ್ಟು ಕವರ್ ಇಟ್ಕೊಂಡಿದ್ದೀರಾ, ಅಂಗಡಿ ಇಡ್ಬೋದು, ಅಷ್ಟೆಲ್ಲ ಇಟ್ಕೊಂಡು ಕೂತಿರ್ತೀರ. ಹೀಗೆಲ್ಲ ಇದು ಎಷ್ಟು ಇಟ್ಕೊತಿರೋ ಅಷ್ಟು ದರಿದ್ರ. ಚೊಪ್ಲಿ ಇದು ಇರಲಿ ಫ್ಯಾಷನ್, ಆ ಚೊಪ್ಲಿ ಅದು ಇರಲಿ ಫ್ಯಾಷನ್. ಒಂದ್ಸರಿ ಶಾಪಿಂಗ್ ಹೋದಾಗ ಗಂಡನ ಬಳಸ್ತಾ ಇರೋದು, ತರ್ತಾ ಇರೋದು, ಈ ರೀತಿ ಮಾಡ್ಕೊಂಡು ತರ್ತಾ ಇದ್ರೆ ಎಷ್ಟು ಫ್ಯಾಷನ್ ಮಾಡ್ತೀರಾ. ದಿನ ಉಪಯೋಗಿಸೋ ಚೊಪ್ಲಿ
ಆ ಚಪ್ಪಲಿ ಉಪಯೋಗಿಸದೇ ಇದ್ರೆ ಪ್ರತಿ ತಿಂಗಳು ಆ ಚಪ್ಪಲಿ ನೀವೇನು ಮಾಡ್ಬೇಕು, ಅಕಸ್ಮಾತ್ ತಂದಿದ್ರೆ ಪ್ರತಿದಿನ ಒಂದೊಂದು ಚಪ್ಪಲಿ ಹಾಕೊಂಡು ಹೋಗಬೇಕು ಬರಬೇಕು. ಮ್ಯಾಚಿಂಗ್ ಅಂದ್ಬಿಟ್ಟು ಅಲ್ಲೇ ಇಟ್ರಿ ಕೆಟ್ರಿ ಹೇಳಿದ್ದೀನಿ. ಪ್ರತಿದಿನ ಚಪ್ಪಲಿ ಉಪಯೋಗಿಸ್ತಾರೆ ಮಾತ್ರ ಮನೇಲಿ ಇಟ್ಕೊಳ್ಳಿ, ಇಲ್ಲದ್ರೆ ತೆಗೆದೆಲ್ಲ ತಿಪ್ಪೆ ಬಿಸಾಕಿ. ಅದೇ ರೀತಿ ಹಳೆ ಬಟ್ಟೆಗಳು, ಉಪಯೋಗಿಸದೇ ಇರತಕ್ಕಂಥ ರೌಕೆಗಳು, ಉಪಯೋಗಿಸತಕ್ಕಂಥ ಪ್ಯಾಂಟ್ಗಳ ರಾಮರಾಮ ಒಂದು ಗೋಡೌನ್ ಪ್ಯಾಂಟ್ಗಳು ತಂದು ಹಾಕಿರ್ತೀರ. ಈ ಬಟ್ಟೆ ಇವತ್ತು ಹಾಕೊಂಡ್ರೆ ಮುಂದಿನ ವರ್ಷ ಇನ್ನೊಂದು ಬಟ್ಟೆ ನೋಡೋದು. ಆ ರೀತಿ ಮಾಡಿದ್ರೆ ಇದೆಲ್ಲ ದರಿದ್ರ. ಫಸ್ಟು ಇದೆಲ್ಲ ಎಲ್ಲಿದೆ ಗೊತ್ತಾ? ಸ್ವಂತ ಮನೇಲೂ ಜಾಸ್ತಿ ಇದೆ, ಬಾಡಿಗೆ ಮನೇಲಿ ಇನ್ನಷ್ಟು ಜಾಸ್ತಿ ಇರುತ್ತೆ. ದಯವಿಟ್ಟು ಇದನ್ನೆಲ್ಲ ತೆಗೆದು ತಿಪ್ಪೆ ಬಿಸಾಕಿ. ಹಳೆ ಮಡಿಕೆಗಳು, ಹಳೆಯ ಪಾತ್ರೆಗಳು, ಉಪಯೋಗಿಸದೇ ಇರತಕ್ಕಂಥದ್ದು, ಮುರಿದೋಗಿರೋ ವಸ್ತುಗಳು, ಕ್ಯಾಪು, ಪೆನ್ಸಲ್ಲು, ಬಲ್ಬು, ಉಪಯೋಗಿಸದೇ ಇರತಕ್ಕಂಥ ವಾಚ್ ಕ್ಲಾಕ್ಗಳು ಎಲ್ಲ ನಿಂತೋಗಿರ್ತಕ್ಕಂಥದ್ದು, ಕೊಳಾಯಿಗಳು ಹಾಕಬೇಕು ಅಂತ ತಂದಿಟ್ಟಿರೋದು, ಹಳೆ ಬೀರುಗಳು ಬಾಗ್ಲೇ ಓಪನ್ ಮಾಡಿದೆ ಹಾಗೆ ಇಟ್ಟಿರೋದು, ಪೆಟ್ಟಿಗೆಗಳನ್ನು ಮಾಡಿ ಮೇಲೆ ಇಟ್ಟಿರೋದು, ಆ ಪೆಟ್ಟಿಗೆ ತೆಗೆದೇ ಇರತಕ್ಕಂಥದ್ದು, ಎಲ್ಲ ಟ್ರಂಕ್ಗಳು ನಮ್ಮ ತಾತಂದಿದು ಅದಿರಲಿ, ಪುಸ್ತಕಗಳು ಈ ಪುಸ್ತಕ ಇರಲಿ. ಅಂದರೆ ಮಗ ಪಾಸಾಗಿ ಇಂಜಿನಿಯರ್ ಆಗೋದ್ರೂ ಫಸ್ಟ್ ಸ್ಟ್ಯಾಂಡರ್ಡ್ ಪುಸ್ತಕ ಹಾಗೆ ಇಟ್ಟಿದ್ರೆ ಏನಕ್ಕೆ ಪ್ರಯೋಜನ? ಏನು ಅವನ ಮೊಮ್ಮಗ ಬರಬೇಕಾ? ಅಷ್ಟೊತ್ತಿಗೆ ಸ್ಟ್ಯಾಂಡರ್ಡ್ ಚೇಂಜ್ ಆಗೋಗಿರುತ್ತೆ, ಬೇರೆ ಬಂದ್ಬಿಟ್ಟಿರುತ್ತೆ. ಆದರೂ ಸಹ ಹಳೆ ಪುಸ್ತಕಗಳು ಇಟ್ಕೊಂಡಿದ್ದೀರ. ರಾಮ ಇಂಥದ್ದು ಏನಾದರೂ ಇಟ್ಟಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ. ಹಣ್ಣು ಹಂಪ್ಲ ಯಾವುದೇ ಕೆಲವರು ಮನೇಲಿ ಒಬ್ರು ಏನು ಮಾಡ್ತಾರೆ, ಬೋಂಡಾ ಬಜ್ಜಿ ಸಾಯಂಕಾಲ ತಂದಿದ್ದೀನಿ ಕಣೆ ಅಂತ ಪಾಪ ಗಂಡ ತಂದಿರ್ತಾರೆ, ಅಲ್ಲಿರಲಿ ಬಿಡ್ರಿ ಆಮೇಲೆ ಇಟ್ಟಿರ್ತಾನೆ. ಈ ಬೋಂಡಾ ಬಜ್ಜಿ ಆ ಟಿ ವಿ ಪಕ್ಕದಲ್ಲಿರೋ ಕಿಟಕಿ ಮೇಲೆ ಇರುತ್ತೆ. ಒಂದು ದಿವಸ, ಎರಡನೇ ದಿವಸ, ಮೂರನೇ ದಿವಸ ಅಲ್ಲೇ ಬಿದ್ದಿರುತ್ತೆ. ಕ್ಲೀನ್ ಮಾಡೋರೇ ಗತಿ ಇಲ್ಲ, ಇವ್ರು ಪಾಡಿ ಇವ್ರು ಕೆಲಸ ಹೋಗ್ತಾ ಇರ್ತಾರೆ ಬರ್ತಿರ್ತಾರೆ, ಆ ಬೋಂಡಾ ಬಜ್ಜಿ ಅಲ್ಲಿರುತ್ತೆ. ಅಷ್ಟು ದರಿದ್ರ ಎಲ್ಲೂ ಇರಲ್ಲ. ಹೆಗ್ಣ ಮನೆ ಒಳಗೆ ಬಂದು ತಿಂದ್ಕೊಂಡು ಹೋಗುತ್ತಾ, ಅದು ಕೂಡ ಮೂಸ್ ನೋಡಲ್ಲ ಅಂತ ಕಚಡ ಬೋಂಡಾ ಬಜ್ಜಿನ. ಹಾಗೆ ಪ್ರತಿಯೊಬ್ಬರಿಗೂ ಯಾವ ಕಾಲಕ್ಕೂ ಹೇಳ್ತೀನಿ ಕೇಳಿ, ಮನೆ ವಾಸ್ತು ಅಂದರೆ ಫಸ್ಟು ನೀವು ಶುಚಿರ್ಭೂತ ಮಾಡ್ಕೋಬೇಕು. ಮಳೆಗಿಂತ ಶಕ್ತಿ ಇರೋದು ಈ ವಿಶೇಷವಾಗಿರ್ತ ಗೋಮಯ ಗೋಮೂತ್ರ. ಆ ಮನೆಯಲ್ಲಿ ಇದನ್ನೆಲ್ಲ ಶುಚಿರ್ಭೂತ ಮಾಡಿಕೊಂಡು ಸಾಂಬ್ರಾಣಿಯನ್ನು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಇಡೀ ಬಾಗಿಲು ಕಿಟಕಿ ಎಲ್ಲ ತೆಗೆದು ಹಾಕಬೇಕು. ಕರ್ಟನ್ಗಳೆಲ್ಲ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಒಂದೊಂದು ವಾರಕ್ಕೂ ಒಗಿಸ್ಬೇಕು. ಇಲ್ವಾ ಅಟ್ಲೀಸ್ಟ್ ಒಂದು ತಿಂಗಳು ಒಂದ್ಸಲ ಒಗಿಸಿ. ಕೆಲವರೆಲ್ಲ ಏನಾಗಿದೆ, ಕರ್ಟನ್ಗಳನ್ನು ಮೊದಲಾಗಿ ಏನು ಮಾಡ್ತಿದ್ವಿ, ಹೊರಗಡೆ ಹಾಕ್ಕೊಳ್ತಾ ಇರ್ತಕ್ಕಂಥ ವಿಷಯ. ಆದರೆ ಗೋಶ ಇದ್ದಂಗೆ ಎಷ್ಟೋ ಜನ ಮುಸಲ್ಮಾನರ ಮನೇಲಿ ಹೆಣ್ಣು ಮಕ್ಕಳು ಹೊರಗಡೆ ಯಾರನ್ನು ನೋಡಬಾರ್ದು ಅಂತ ಹೀಗೆ ಒಂದು ಕರ್ಟನ್ ಹಾಕ್ಕೊಂಬಿಡೋರು. ಆ ಕಡೆಯಿಂದ ಆಮೀನ್ ಅನ್ನೋರು ಯಾವ್ದಾರ ಬೇಕಾ, ಎಸ್ ಆರ್ ನೋ ಅಷ್ಟೇ ಕೇಳ್ತಾ ಇದ್ದಿದ್ದು. ಅವ್ರನ್ನ ಯಾವ ಕಾಲಕ್ಕೂ ಹೊರಭಾಗದಲ್ಲಿ ನೋಡೋಕ್ಕಾಗದೇ ಇದ್ದ ಹಾಗೆ ಆ ಒಂದು ಗೋಶಿ ಹಾಕೊಳ್ಳೋರು. ಹೀಗೆ ಈಗ ಎಲ್ಲರ ಮನೇಲೂ ಕರ್ಟನ್ಗಳಾಗೋಗಿದೆ, ಶೋ ಬೇರೆ ಆಗೋಗಿದೆ, ಫ್ರಿಲ್ ಬೇರೆ ಆಗಿದೆ. ಏನು ಮಾಡೋದು ವಿಧಿ ಇಲ್ಲ. ಯಾಕಂದರೆ ಹೊರಗಡೆಯಿಂದ ಕಿಟಕಿ ಲೈಟ್ ಹಾಕೊಂಡ್ರೆ ಕಾಣುತ್ತೆ. ಸರಿ ಕಾಣುತ್ತಲ್ಲ, ಶೋಗೆ ಮನೆ ಕಟ್ಬಿಟ್ಟಾರ, ಸರಿ ಒಂದು ಕರ್ಟನ್. ಅದಕ್ಕೆ ಆ ಕರ್ಟನ್ಗಳನ್ನು ಕನಿಷ್ಠ ಪಕ್ಷ ಒಂದು ವಾರಕ್ಕೊಂದ್ಸಲಿ, ಇಲ್ಲ 15 ದಿವಸಕ್ಕೊಂದ್ಸಲಿ, ಇಲ್ಲ ಒಂದು ತಿಂಗಳಿಗೊಂದ್ಸಲಿ ಆದರೂ ಒಗಿಸದೇ ಇದ್ದರೆ ಅದರಲ್ಲಿರ್ತಕ್ಕಂಥ ಧೂಳು ದರಿದ್ರ ಮನೆಗೆ ಜಾಸ್ತಿ ಕಳಿಸುತ್ತೆ. ಫಸ್ಟು ಈ ಹಳೇ ಸಾಮಾನುಗಳು, ಪಾತ್ರೆಗಳು, ಮೆಟೀರಿಯಲ್ಸ್, ಬಟ್ಟೆಗಳು ಇಷ್ಟನ್ನು ತೆಗೆದು ತಿಪ್ಪೆಗೆ ಬಿಸಾಕಿದ್ರೆ ನೀವು ಆವತ್ತು ನೋಡಿ ಶುಚಿರ್ಭೂತವಾಗುತ್ತೆ. ಪ್ರತಿದಿನ ನಿಮ್ಮಲ್ಲಿ ಹೆಂಗ್ ಶಕ್ತಿ ಇರುತ್ತೆ. ಈ ಸಾಂಬ್ರಾಣಿ ಹಾಕಿದ ಮೇಲಿಂದ ಹೆಂಗಿದೆ, ಒಂದು ಸೊಳ್ಳೆ ಇಲ್ಲ, ಒಂದು ನೊಣ ಇಲ್ಲ, ಒಂದು ಜಿಳ್ಳೆ ಇಲ್ಲ, ಜಳ್ಳೆಯ ಯಾವುದೂ ಇಲ್ಲ. ಅಷ್ಟು ಚೆನ್ನಾಗಿ ನಿಮ್ಮ ಮನೆ ಶುಚಿರ್ಭೂತ ನಾನು ಮಾಡ್ಕೊಡ್ತೀನಿ. ತದನಂತರ ಒಂದು ರಕ್ತಾವರಣ ಬೇಕು. ಈ ರಕ್ತಾವರಣ ಏನು ಕಾಯ್ತಾರೆ ಹೇಳ್ತೀನಿ.